ಟಿಂಕರ್ ಚಾಂಪ್ಸ್ನಿಂದ ಚೇಂಜ್ ಮೇಕಿಂಗ್ ಸರಣಿಗೆ ಸುಸ್ವಾಗತ. ಅವರು ತಮ್ಮ ಸಹವರ್ತಿ ಎಟಿಎಲ್ ವಿದ್ಯಾರ್ಥಿಗಳಿಗೆ ಪರಸ್ಪರ ಆಸಕ್ತಿಯ ವಿವಿಧ ವಿಷಯಗಳ ಬಗ್ಗೆ ಶಿಕ್ಷಣ ನೀಡುವ ಉದ್ದೇಶವನ್ನು ಹೊಂದಿದ್ದಾರೆ. ಈ ಕಾರ್ಯಾಚರಣೆಯ ಭಾಗವಾಗಿ ಟಿಂಕರ್ ಚಾಂಪ್ಸ್ ಟಿಂಕರಿಂಗ್ ಸಮಸ್ಯೆ ಪರಿಹಾರ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಪರಿವರ್ತನೆಯ ಚಟುವಟಿಕೆಗಳು ಸೇರಿದಂತೆ ಹಲವಾರು ಸೂಕ್ಷ್ಮ ಕಲಿಕಾ ಮಾಡ್ಯೂಲ್ಗಳನ್ನು ಪ್ರಸ್ತುತಪಡಿಸುತ್ತಿದೆ. ಈ 10 ಭಾಗಗಳ ಪಾಡ್ಕ್ಯಾಸ್ಟ್ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ನಿಮಗೆ ಪರಿವರ್ತನೆಯ ಚಟುವಟಿಕೆಗಳ ಮೂಲಭೂತ ಅಂಶಗಳನ್ನು ಮತ್ತು ನೀವು ಸಹ ಪರಿವರ್ತನೆಯ ವ್ಯಕ್ತಿಯಾಗುವುದು ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಪಾಡ್ಕ್ಯಾಸ್ಟ್ ಸರಿಸುಮಾರು 15 ರಿಂದ 20 ನಿಮಿಷಗಳಷ್ಟು ಉದ್ದವಾಗಿದ್ದು, ನೀವು ಅಭ್ಯಾಸ ಮಾಡಲು ಪರಿವರ್ತನೆಯ ಚಟುವಟಿಕೆಯನ್ನು ಒಳಗೊಂಡಿದೆ. ಹೆಚ್ಚಿನ ಸಡಗರವಿಲ್ಲದೆ ದೆಹಲಿಯ 9ನೇ ತರಗತಿ ವಿದ್ಯಾರ್ಥಿ ಮತ್ತು ಸ್ವತಃ ಪರಿವರ್ತನೆಯ ವ್ಯಕ್ತಿ ಟಿಂಕರ್ ಚಾಂಪ್ ನಿತೀಶ್ ಗಾರ್ಗ್ ಅವರು ಪ್ರಸ್ತುತಪಡಿಸಿದ ಸಂಚಿಕೆ 8 ರೊಂದಿಗೆ ಪ್ರಾರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ಇನ್ನು ನಾವು ಬದಲಾವಣೆ ತರುವ ಒಂದು ಪಯಣ ಇದೆಯಲ್ಲ, ಅದರಲ್ಲಿ 2 ಬಹಳ ಮುಖ್ಯವಾದ ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಒಳಗೊಳ್ಳುವಿಕೆ ಅಂದ್ರೆ ಇನ್ಕ್ಲೂಸಿವಿಟಿ, ಇನ್ನೊಂದು ಪರಿಣಾಮಕಾರಿತ್ವ ಎಫೆಕ್ಟಿವ್ನೆಸ್. ನಮ್ಮ ಆಲೋಚನೆಗಳು, ನಮ್ಮ ಪ್ರಾಜೆಕ್ಟ್ಗಳು ಅವು ಕೇವಲ ಶಾಲಾ ಮಟ್ಟಕ್ಕೆ ಸೀಮಿತ ಆಗ್ತಾವ ಅಥವಾ ನಿಜವಾದ ಪ್ರಪಂಚದಲ್ಲಿ ಒಂದು ಬದಲಾವಣೆ ತರ್ತಾವ ಅನ್ನೋದನ್ನ ಇವೆರಡೂ ನಿರ್ಧರಿಸುತ್ತೆ ಅಲ್ವಾ? ಖಂಡಿತವಾಗಿಯೂ ಬಹಳ ಮುಖ್ಯವಾದ ಅಂಶಗಳಿವು. ಈ ಚರ್ಚೆಗೆ ನಮಗೆ ಸ್ಫೂರ್ತಿ ಸಿಕ್ಕಿರೋದು ಟಿಂಕರ್ ಚಾಂಪ್ ನಿತೀಶ್ ಗರ್ಗ್ ಅವರಿಂದ. ಅವರು ಬರೆದ ಬದಲಾವಣೆ ತರುವಲ್ಲಿ ಒಳಗೊಳ್ಳುವಿಕೆ ಮತ್ತು ಪರಿಣಾಮಕಾರಿತ್ವ ಅನ್ನೋ ಲೇಖನವನ್ನ ಆಧರಿಸಿ ನಾವು ಮಾತಾಡ್ತಾ ಇದ್ದೀವಿ. ಹೌದು, ಇದು ನಮ್ಮ ಚೇಂಜ್ ಮೇಕಿಂಗ್ ಸರಣಿಯ 8ನೇ ಕಂತು. 8ನೇ ಕಂತು. ನಮ್ಮ ಗುರಿ ಏನು? ಹೊಸ ಆವಿಷ್ಕಾರಗಳನ್ನ ಮಾಡೋದು, ತಂತ್ರಜ್ಞಾನ ಬಳಸೋದು, ಇಷ್ಟೇನಾ? ಇಲ್ಲ, ಖಂಡಿತ ಇಲ್ಲ. ನಾವು ಮಾಡೋ ಪರಿಹಾರಗಳು ಎಲ್ಲರನ್ನೂ ಹೇಗೆ ತಲುಪಬಹುದು, ನೈಜ ಪರಿಸ್ಥಿತಿಗಳಲ್ಲಿ ಅವು ಹೇಗೆ ಕೆಲಸ ಮಾಡ್ತವೆ, ಮತ್ತೆ ಒಂದು ಶಾಶ್ವತವಾದ ಪಾಸಿಟಿವ್ ಆದ ಬದಲಾವಣೆ ತರೋಕೆ ಹೇಗೆ ಸಾಧ್ಯ, ಇದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಗುರಿ. ಕರೆಕ್ಟ್. ವಿಶೇಷವಾಗಿ ನಮ್ಮ ಯುವ ಆವಿಷ್ಕಾರಕರು ಅಂದ್ರೆ ಶಾಲಾ ವಿದ್ಯಾರ್ಥಿಗಳು, ಟೀಚರ್ಸ್ಗೆಲ್ಲ ಇದು ತುಂಬಾ ಮುಖ್ಯ ಅನ್ಸುತ್ತೆ. ಹೌದು, ಅವರಿಗಿದು ಬಹಳ ಪ್ರೇರಣೆ ನೀಡುತ್ತೆ. ನೋಡಿ, ಸರ್ಕ್ಯೂಟ್ ಜೋಡಿಸೋದು, ಆಪ್ ಕೋಡ್ ಮಾಡೋದು, ಹೊಸ ಡಿಸೈನ್ ಮಾಡೋದು, ಅಬ್ಬಾ ಎಂಥ ಖುಷಿ ಕೊಡುತ್ತಲ್ವಾ? ಹೌದು, ಖುಷಿಗಿರುತ್ತೆ. ಆದ್ರೆ ನಾವು ಮಾಡಿದ ಒಂದು ಸೊಲ್ಯೂಷನ್ ಕೆಲವರಿಗೆ ಮಾತ್ರ ಸರಿ ಹೋಗಿ ಇನ್ನು ಕೆಲವರನ್ನ ಪೂರ್ತಿ ಮರೆತೇ ಬಿಟ್ರೆ ಅದು ಸರಿಯಲ್ಲ. ಅಥವಾ ಲ್ಯಾಬ್ನಲ್ಲಿ ಸೂಪರ್ ಆಗಿ ವರ್ಕ್ ಮಾಡಿದ ಒಂದು ಡಿವೈಸ್ ನಿಜವಾದ ಹಳ್ಳಿಯಲ್ಲಿ ಅಥವಾ ನಿಜವಾಗ್ಲೂ ಅಗತ್ಯ ಇರೋ ಜಾಗದಲ್ಲಿ ಫೇಲ್ ಆದ್ರೆ ಆಗ ಅದರ ಬೆಲೆ ಏನು? ಅದರ ಮೌಲ್ಯನೇ ಇರಲ್ಲ ಆಗ. ಅದೇ ಈ ಪ್ರಶ್ನೆಗಳನ್ನೇ ಇವತ್ತು ನಾವು ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ ನೋಡೋಣ. ಒಂದು ಒಳ್ಳೆ ಐಡಿಯಾ ಎಲ್ಲರನ್ನೂ ರೀಚ್ ಆಗಿಲ್ಲ ಅಂದ್ರೆ ಅಥವಾ ರಿಯಲ್ ವರ್ಲ್ಡ್ ಟೆಸ್ಟ್ನಲ್ಲಿ ಸೋತ್ ಹೋದ್ರೆ ಅದರ ನಿಜವಾದ ಬೆಲೆ ಏನು? ಖಂಡಿತ. ಇಲ್ಲಿಯೇ 2 ಮುಖ್ಯವಾದ ಪ್ರಶ್ನೆಗಳು ಬರೋದು. ಮೊದಲನೇದು ನೀವು ಹೇಳ್ದ ಹಾಗೆ ಒಳಗೊಳ್ಳುವಿಕೆ ಅಂದ್ರೆ ಇನ್ಕ್ಲೂಸಿವಿಟಿ. ಇದು ಕೇಳುತ್ತೆ, ನಮ್ಮ ಪರಿಹಾರದಿಂದ ಯಾರು ಹೊರಗುಳಿದಿದ್ದಾರೆ, ನಾವು ಯಾರನ್ನ ಮರೆತಿದ್ದೇವೆ, ಹೂ ಇಸ್ ಲೆಫ್ಟ್ ಬಿಹೈಂಡ್. ಎರಡನೇದು ಪರಿಣಾಮಕಾರಿತ್ವ ಎಫೆಕ್ಟಿವ್ನೆಸ್. ಇದು ಕೇಳ್ತದೆ, ನಾವು ಮಾಡಿದ್ದು ನಿಜವಾಗ್ಲೂ ಎಲ್ಲಿ ಅಗತ್ಯ ಇದೆಯೋ ಆ ಪರಿಸರದಲ್ಲಿ ಕೆಲಸ ಮಾಡ್ತಿದೆಯಾ, ಡಸ್ ಇಟ್ ಆಕ್ಚುಲಿ ವರ್ಕ್ ವೇರ್ ಇಟ್ಸ್ ನೀಡೆಡ್ ಮೋಸ್ಟ್. ಸರಿ. ಈ 2 ಅಂಶಗಳು ಇಲ್ಲ ಅಂದ್ರೆ ಎಷ್ಟೇ ನೈತಿಕವಾಗಿ ಸರಿ ಇರಲಿ, ಎಷ್ಟೇ ಕ್ರಿಯೇಟಿವ್ ಆಗಿರ್ಲಿ ಆ ಐಡಿಯಾ, ಅದೊಂದು ಶಾಶ್ವತ ಅರ್ಥಪೂರ್ಣ ಬದಲಾವಣೆ ತರೋಕೆ ಫೇಲ್ ಆಗ್ಬೋದು. ಹೌದು. ನಾವು ಹಿಂದಿನ ಚರ್ಚೆಯಲ್ಲಿ ನೈತಿಕತೆ ಬಗ್ಗೆ ಮಾತಾಡಿದ್ವಲ್ವಾ, ಈಗ ಅದಕ್ಕೆ ಒಳಗೊಳ್ಳುವಿಕೆ ಮತ್ತು ಪರಿಣಾಮಕಾರಿತ್ವ ಎರಡೂ ಸೇರಿದಾಗ ಮಾತ್ರ ಚೇಂಜ್ ಮೇಕಿಂಗ್ನ ನಿಜವಾದ ಶಕ್ತಿ ಕಾಣೋದು. ಅಂದ್ರೆ ಈ 3 ನೈತಿಕತೆ, ಒಳಗೊಳ್ಳುವಿಕೆ, ಪರಿಣಾಮಕಾರಿತ್ವ ಒಟ್ಟಿಗೆ ಇರಬೇಕು. ಹೌದು. ಅಥವಾ ಹೈಸ್ಪೀಡ್ ಇಂಟರ್ನೆಟ್ ಇಲ್ಲದ ಹಳ್ಳಿಗಳಲ್ಲಿ ಕೆಲಸ ಮಾಡದ ಒಂದು ಅದ್ಭುತ ಎಜುಕೇಷನಲ್ ಆ್ಯಪ್, ಅದು ಕೂಡ ಅಷ್ಟೇ. ಅಥವಾ ಲ್ಯಾಬ್ನಲ್ಲಿ ಸೂಪರ್ ಆಗಿ ವರ್ಕ್ ಮಾಡಿ ಹೊರಗಡೆ ಧೂಳು ಮಳೆಗೆ ಹಾಳಾಗುವ ಸ್ಮಾರ್ಟ್ ಡಸ್ಟ್ಬಿನ್. ಇದೆಲ್ಲ ನಮ್ಗೆ ನೆನಪಿಸುತ್ತೆ ಅಂದ್ರೆ ಲ್ಯಾಬ್ನಲ್ಲಿ ಏನ್ ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಎಲ್ಲರಿಗೂ ಎಲ್ಲೆಡೆ ಏನ್ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ ಅಂತ. ಹೌದು, ಆವಿಷ್ಕಾರ ಅನ್ನೋದು ಬರೀ ಟೆಕ್ನಾಲಜಿ ಅಲ್ಲ, ಅದನ್ನು ಮಾನವೀಯತೆಯೂ ಹೌದು. ನಿಜ. ಹೌದು, ನೀವ್ ಹೇಳಿದ್ದು ತುಂಬಾ ಸರಿ. ನೈತಿಕತೆ ಬದಲಾವಣೆಯ ಆತ್ಮ ಆದ್ರೆ ಒಳಗೊಳ್ಳುವಿಕೆ ಅದರ ಹೃದಯ ಇದ್ದಾಗೆ ಅಲ್ವಾ? ಕರೆಕ್ಟ್. ಒಂದು ಪರಿಹಾರ ಎಷ್ಟು ಜನರ ಜೀವನವನ್ನ ತಲುಪುತ್ತೋ ಅಷ್ಟೇ ಅದರ ಶಕ್ತಿ ಇರೋದು. ಕೆಲವೊಮ್ಮೆ ನಾವು ಹೊಸ ಟೆಕ್ನಾಲಜಿ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿರ್ತೀವಿ ಅಂದ್ರೆ ಆರ್ಥಿಕ ಸ್ಥಿತಿ, ದೈಹಿಕ ಅಥವಾ ಮಾನಸಿಕ ಸಾಮರ್ಥ್ಯ ಇವು ಯಾವೂ ಅಡ್ಡಿಯಾಗದ ಹಾಗೆ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಡಿಸೈನ್ ಮಾಡೋದು. ಯಾರೂ ಹಿಂದೆ ಉಳಿಬಾರ್ದು. ಅದೇ, ಯಾರು ಹಿಂದುಳಿಯಬಾರ್ದು ಅನ್ನೋದೇ ಇದರ ಮೂಲ ಮಂತ್ರ. ಇದನ್ನ ಸ್ವಲ್ಪ ಯೋಚನೆ ಮಾಡಿ. ಇಂಗ್ಲಿಷ್ನಲ್ಲಿ ಒಂದು ಸೂಪರ್ ಲರ್ನಿಂಗ್ ಆಪ್ ಇದೆ. ಆದ್ರೆ ಕನ್ನಡದಲ್ಲೋ, ತಮಿಳಲ್ಲೋ ಅಥವಾ ಬೇರೆ ಮಾತೃಭಾಷೆಯಲ್ಲಿ ಕಲಿಯೋಕೆ ಇಷ್ಟಪಡೋ ಹಳ್ಳಿ ಹುಡುಗರ ಕಥೆ ಏನು? ಅವರು ಮಿಸ್ ಆಗ್ತಾರೆ. ಹೌದು. ಅಥವಾ 3D ಪ್ರಿಂಟಿಂಗ್ನಲ್ಲಿ ಮಾಡಿದ ಒಂದು ಪ್ರಾಸ್ಥೆಟಿಕ್ ಕೈ ತಾಂತ್ರಿಕವಾಗಿ ಅದ್ಭುತ ಇರ್ಬೋದು, ಆದರೆ ಅದರ ಬೆಲೆ 50,000 ರೂಪಾಯಿ ಆದ್ರೆ
ದಿನಗೂಲಿ ಮಾಡೋ ಕುಟುಂಬಕ್ಕೆ ಅದು ಹೇಗೆ ಸಾಧ್ಯ? ಅಸಾಧ್ಯ. ಸೊ ಇಲ್ಲಿ ಒಳಗೊಳ್ಳುವಿಕೆ ಅನ್ನೋದು ಜಸ್ಟ್ ಒಂದು ಆಡ್ ಆನ್ ಅಲ್ಲ, ಅದು ನಮ್ಮ ಇನೋವೇಷನ್ನ ಮೂಲ ಉದ್ದೇಶವನ್ನೇ ಟೆಸ್ಟ್ ಮಾಡೋ ಒಂದು ಪರೀಕ್ಷೆ ಇದ್ದ ಹಾಗೆ. ನಮ್ಮ ಕೆಲಸ ನಿಜವಾಗ್ಲೂ ಎಲ್ಲರಿಗಾಗಿ ಆಗಿದ್ಯಾ ಅಂತ ಖಚಿತಪಡಿಸ್ಕೊಳ್ಳುತ್ತೆ. ಹಾಗಾದ್ರೆ ನಮ್ಮ ಪ್ರಾಜೆಕ್ಟ್ಗಳು ಎಲ್ಲರನ್ನೂ ಒಳಗೊಳ್ಳುತ್ತಿವೆ ಅಂತ ಖಚಿತಪಡಿಸಿಕೊಳ್ಳೋದು ಹೇಗೆ? ಇಲ್ಲಿ 4 ಮುಖ್ಯ ಅಂಶಗಳಿವೆ, ಒಂದು ರೀತಿ ಟೆಸ್ಟ್ ಇದ್ದ ಹಾಗೆ. ಮೊದಲನೆಯದು ಪ್ರವೇಶ ಸಾಧ್ಯತೆ, ಆಕ್ಸೆಸಿಬಿಲಿಟಿ. ಬೇರೆ ಬೇರೆ ದೈಹಿಕ ಅಥವಾ ಮಾನಸಿಕ ಸಾಮರ್ಥ್ಯ ಇರೋರು ನಮ್ಮ ಪರಿಹಾರವನ್ನ ಸುಲಭವಾಗಿ ಬಳಸಬಹುದಾ? ಉದಾಹರಣೆಗೆ, ಕಣ್ಣು ಸರಿ ಕಾಣಿಸದ ವಿದ್ಯಾರ್ಥಿಗಾಗಿ ನಿಮ್ಮ ಆಪ್ನಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಇದೆಯಾ? ಅಥವಾ ಓಡಾಡಕ್ಕೆ ಕಷ್ಟ ಇರೋರಿಗೆ ನಿಮ್ಮ ಡಿವೈಸ್ ಬಳಸೋಕೆ ಸುಲಭ ಇದೆಯಾ? ಎರಡನೆಯದು ಕೈಗೆಟುಕುವಿಕೆ, ಅಫೋರ್ಡಬಿಲಿಟಿ. ಅದರ ಖರ್ಚು ಎಷ್ಟಿದೆ? ಯಾರಿಗೆ ಅದರ ಅಗತ್ಯ ಹೆಚ್ಚಿದೆಯೋ ಅವರಿಗೆ ಅದು ಆರ್ಥಿಕವಾಗಿ ಹೊರೆ ಆಗಲ್ವಾ? ಹೌದು, ದುಬಾರಿಯಾದ್ರೆ ಪ್ರಯೋಜನ ಇಲ್ಲ. ಕರೆಕ್ಟ್. ಮೂರನೇದು ಸಾಂಸ್ಕೃತಿಕ ಸೂಕ್ಷ್ಮತೆ, ಕಲ್ಚರಲ್ ಸೆನ್ಸಿಟಿವಿಟಿ. ನಮ್ಮ ಐಡಿಯಾ ಅಲ್ಲಿನ ಸಂಸ್ಕೃತಿ, ಸಂಪ್ರದಾಯ, ಭಾಷೆ, ನಂಬಿಕೆಗಳನ್ನ ಗೌರವಿಸುತ್ತಾ? ಕೆಲವೊಮ್ಮೆ ಹೊರಗಿನಿಂದ ತಂದಿದ್ದು ಅಲ್ಲಿಗೆ ಹೊಂದಲ್ಲ. ಹೌದು. ಮತ್ತು ಕೊನೆಯದಾಗಿ 4ನೇದು ಪ್ರಾತಿನಿಧ್ಯ. ನಾವು ಯಾರಿಗೆ ಹೆಲ್ಪ್ ಮಾಡಕ್ ಹೊರಟಿದೀವೋ ಅವ್ರ ಜೊತೆ ಮಾತಾಡಿದೀವಾ? ಓ, ಇದು ಮುಖ್ಯ. ಅವರ ನಿಜವಾದ ಸಮಸ್ಯೆ ಏನು ಅಂತ ಕೇಳಿದೀವಾ? ಅಥವಾ ನಾವೇ ಸುಮ್ಮನೆ ಊಹೆ ಮಾಡ್ಕೊಂಡು ಸೊಲ್ಯೂಷನ್ ಮಾಡ್ತಿದೀವಾ? ರಿಯಲ್ ಯೂಸರ್ಸ್ ವಾಯ್ಸ್ ಕೇಳೋದು ಫಸ್ಟ್ ಸ್ಟೆಪ್. ಹೌದು, ಒಳಗೊಳ್ಳುವಿಕೆ ಅಂದ್ರೆ ಬರೀ ಟೆಕ್ನಿಕಲ್ ಫೀಚರ್ಸ್ ಅಲ್ಲ, ಅದು ನಮ್ಮ ಡಿಸೈನ್ನಲ್ಲಿರೋ ಎಂಪಥಿ, ಕಾಳಜಿ ಬಗ್ಗೆನೂ ಹೌದು. ನಮ್ಮ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂದ್ರೆ ATLಗಳಲ್ಲಿ ಕೆಲವು ಉದಾಹರಣೆ ನೋಡೋಣ. ಅಲ್ಲಿ ಇನ್ಕ್ಲೂಸಿವಿಟಿ ಚಾಲೆಂಜ್ ಕಾಣಿಸುತ್ತೆ. ಒಂದು, ಬೆಳೆ ನೋಡಕ್ಕೆ ಡ್ರೋನ್. ಇದು ದೊಡ್ಡ ಜಮೀನು ಇರೋರಿಗೆ ಹೆಲ್ಪ್ ಆಗ್ಬೋದು. ಆದರೆ 1 ಎಕರೆ ಇಟ್ಕೊಂಡು ಕಷ್ಟಪಡೋ ಸಣ್ಣ ರೈತನಿಗೆ ಅವನು ಕಷ್ಟ ಆಗುತ್ತೆ. ಅದರ ಖರ್ಚು, ಅದನ್ನ ಮೇಂಟೈನ್ ಮಾಡೋದು ಬಹುಶಃ ಸಾಧ್ಯ ಆಗಲ್ಲ. ಸರಿ. ಇನ್ನೊಂದು, ಹೆಲ್ತ್ ಮಾನಿಟರಿಂಗ್ ವೇರಬಲ್. ಹಾರ್ಟ್ ರೇಟ್, ಆಕ್ಸಿಜನ್ ಲೆವೆಲ್ ಎಲ್ಲ ಅಳಿಯುತ್ತೆ. ವೆರಿ ಗುಡ್. ಆದರೆ ಡೇಟಾ ನೋಡಕ್ಕೆ ಸ್ಮಾರ್ಟ್ಫೋನ್ ಆ್ಯಪ್ ಬೇಕು. ಎಷ್ಟು ಹಿರಿಯರತ್ರ ಸ್ಮಾರ್ಟ್ಫೋನ್ ಇದೆ? ಅದನ್ನ ಬಳಸೋ ಜ್ಞಾನ ಇದೆಯಾ? ಅದು ಕೂಡ ಒಂದು ಪ್ರಶ್ನೆ. ಮೂರನೇದು, ಡಿಜಿಟಲ್ ಲರ್ನಿಂಗ್ ಗೇಮ್ ಸೂಪರ್ ಆಗಿದೆ, ಆದರೆ ಹೈಸ್ಪೀಡ್ ಇಂಟರ್ನೆಟ್ ಬೇಕು. ಸ್ಲೋ ಇಂಟರ್ನೆಟ್ ಇರೋ ಹಳ್ಳಿ ಮಕ್ಕಳಿಗೆ ಅವರಿಗೆ ಆಕ್ಸೆಸ್ ಇರಲ್ಲ. ನೋಡಿ, ಈ ಪ್ರಾಜೆಕ್ಟ್ಗಳಲ್ಲಿ ಕ್ರಿಯೇಟಿವಿಟಿ ಇದೆ, ಆದರೆ ಎಲ್ಲರನ್ನೂ ತಲುಪೋ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಬೀಳ್ಬಹುದು. ಹಾಗಂತ ಈ ಐಡಿಯಾಗಳನ್ನ ಬಿಟ್ಬಿಡ್ಬೇಕಾ? ಖಂಡಿತ ಇಲ್ಲ. ನಿಜವಾದ ಚಾಲೆಂಜ್ ಇರೋದೇ ಇಲ್ಲಿ. ಈ ಐಡಿಯಾಗಳನ್ನ ಇನ್ನಷ್ಟು ಇನ್ಕ್ಲೂಸಿವ್ ಆಗಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ರೀಡಿಸೈನ್ ಮಾಡೋದು ಹೇಗೆ ಅಂತ ಯೋಚಿಸಬೇಕು. ಓಕೆ, ಹಾಗಾದ್ರೆ ಇನ್ಕ್ಲೂಸಿವ್ ಡಿಸೈನ್ ಮಾಡೋದು ಹೇಗೆ? ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಹೇಳ್ಬೋದಾ? ಖಂಡಿತ. ಬೇರೆ ಬೇರೆ ಜನರ ಮಾತಿ ಕೇಳಿ. ಸೊಲ್ಯೂಷನ್ ಫೈನಲ್ ಮಾಡೋ ಮುಂಚೆ ನೀನು ಯಾರಿಗೆ ಹೆಲ್ಪ್ ಮಾಡಬೇಕು ಅನ್ಕೊಂಡಿದ್ದೀರೋ ಅವರಲ್ಲಿ ಕನಿಷ್ಠ 3-5 ಬೇರೆ ಬೇರೆ ಗುಂಪಿನ ಜನರ ಜೊತೆ ಮಾತಾಡಿ. ಅವರ ಅಭಿಪ್ರಾಯ ಕೇಳಿ. ನಿಜವಾದ ಜಾಗದಲ್ಲಿ ಟೆಸ್ಟ್ ಮಾಡಿ. ನಿಮ್ಮ ಮಾಡೆಲ್ ಅನ್ನ ಬರೀ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಬೇಡಿ. ಅದನ್ನ ನಿಜವಾದ ಹಳ್ಳಿಗೆ, ಶಾಲೆಗೆ, ಮಾರುಕಟ್ಟೆಗೆ ತಗೊಂಡೋಗಿ ಟೆಸ್ಟ್ ಮಾಡಿ. ಅಲ್ಲಿರೋ ಚಾಲೆಂಜ್ ಏನು ಅಂತ ನೋಡಿ. ಫೀಲ್ಡ್ ಟೆಸ್ಟಿಂಗ್. ಹೌದು. ಸರಳವಾಗಿ ಶುರು ಮಾಡಿ. ಮೊದಲೇ ಕಾಂಪ್ಲೆಕ್ಸ್, ದುಬಾಯಿ ಫೀಚರ್ಸ್ ಬೇಡ. ಮೊದಲು ಬೇಸಿಕ್ಕು, ಕಡಿಮೆ ಖರ್ಚಿನ, ಎಲ್ಲರೂ ಬಳಸಬಹುದಾದ ವರ್ಷನ್ ಮಾಡಿ. ಆಮೇಲೆ ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಬೋದು. ಸಿಂಪಲ್ ಇಸ್ ಬೆಟರ್. ಫೀಡ್ಬ್ಯಾಕ್ಗೆ ರೆಡಿ ಇರಿ. ಯೂಸರ್ಸ್ ಕೊಡೋ ಫೀಡ್ಬ್ಯಾಕ್, ಕ್ರಿಟಿಸಿಸಮ್ ಕೂಡನ ಓಪನ್ ಆಗಿ ತಗೊಳ್ಳಿ. ಕಂಟಿನ್ಯೂಸ್ ಆಗಿ ಕಲಿಯುತ್ತಾ ಇಂಪ್ರೂವ್ ಮಾಡ್ತಾ ಹೋದ್ರನೇ ಇನ್ಕ್ಲೂಸಿವಿಟಿ ಸಾಧ್ಯ. ಹೌದು. ವಿದ್ಯಾರ್ಥಿಗಳಿಗಾಗಿ ಇಲ್ಲೊಂದು ಸಿಂಪಲ್ ಇನ್ಕ್ಲೂಸಿವಿಟಿ ಚೆಕ್ಲಿಸ್ಟ್ ಇದೆ. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಇಂಟರ್ನೆಟ್ ಇಲ್ಲದೆ ಇದನ್ನ ಬಳಸೋಕಾಗತ್ತಾ? ಬೇರೆ ಬೇರೆ ಸಾಮರ್ಥ್ಯ ಇರೋ ಸ್ಟೂಡೆಂಟ್ಸ್ ಇದರಿಂದ ಬೆನಿಫಿಟ್ ಪಡಿಬೋದಾ? ಓಕೆ. ಇದನ್ನ ಲೋಕಲ್ ಭಾಷೆಯಲ್ಲಿ ಸಿಂಪಲ್ ಆಗಿ ಹೇಳೋಕಾಗತ್ತಾ? ಸರಿ. ಇದರ ಖರ್ಚು ಒಂದು ಸಾಮಾನ್ಯ ಲೋಕಲ್ ಫ್ಯಾಮಿಲಿ 1 ತಿಂಗಳ ಖರ್ಚಲ್ಲಿ ಭರ್ಸೋಕಾಗೋ ಹಾಗಿದೆಯಾ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಹೌದು. ಈಗ ಎಲ್ಲರಿಗೂ ಒಂದು ಚಿಂತನೆಗೆ ಸವಾಲು. ನೀವು ಇತ್ತೀಚೆಗೆ ನೋಡಿದ ಅಥವಾ ಮಾಡಿದ ಯಾವುದಾದ್ರೂ ಒಂದು ATL ಪ್ರಾಜೆಕ್ಟ್ ತಗೊಳ್ಳಿ. ಪ್ರಾಮಾಣಿಕವಾಗಿ ಯೋಚಿಸಿ. ಇದರಿಂದ ಯಾರು ಲಾಭ ಪಡೀತಿದ್ದಾರೆ, ಯಾರು ಹೊರಗೆ ಉಳಿದಿದ್ದಾರೆ, ಇದನ್ನ ಇನ್ನಷ್ಟು ಇನ್ಕ್ಲೂಸಿವ್ ಮಾಡೋಕೆ ಏನ್ ಚೇಂಜಸ್ ಮಾಡ್ಬೋದು? ನೆನ್ಪಿಡಿ, ಇನ್ಕ್ಲೂಸಿವಿಟಿ ಅಂದ್ರೆ ಎಲ್ಲರಿಗೂ ಒಂದೇ ತರಹದ ಸೊಲ್ಯೂಷನ್ ಕೊಡೋದಲ್ಲ. ಬದಲಿಗೆ ನಮ್ಮ ಇನೋವೇಷನ್ಗಳು ಸುಮ್ಸುಮ್ನೆ ಯಾರನ್ನೂ ಹಿಂದೆ ಬಿಡಬಾರ್ದು ಅಂತ ಖಚಿತಪಡಿಸ್ಕೊಳ್ಳೋದು. ನಾವು ಎಲ್ಲರಿಗಾಗಿ ಡಿಸೈನ್ ಮಾಡಿದಾಗ ಬರೀ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ನಾವು ಭರವಸೆನ ಹರಡ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರಿ, ನಮ್ಮ ಪ್ರಾಜೆಕ್ಟ್ ನೈತಿಕವಾಗಿರ್ಬೋದು, ಇನ್ಕ್ಲೂಸಿವ್ ಆಗಿ ಡಿಸೈನ್ ಮಾಡಿರ್ಬೋದು. ಆದ್ರೆ ಇಲ್ಲಿ ಫೈನಲ್ ಬಹುಶಃ ಬಹಳ ಕಷ್ಟದ ಟೆಸ್ಟ್ ಬರುತ್ತೆ. ಯಾವುದು? ಅದು ನಿಜವಾಗ್ಲೂ ರಿಯಲ್ ವರ್ಲ್ಡ್ ಅಲ್ಲಿ, ಅದು ಎಲ್ಲಿ ಬೇಕೋ ಅಲ್ಲಿ ಕೆಲ್ಸ ಮಾಡುತ್ತಾ. ಇದೇ ಪರಿಣಾಮಕಾರಿತ್ವ, ಎಫೆಕ್ಟಿವ್ನೆಸ್.
ಹೌದು. ಬರೀ ಡೆಮೋದಲ್ಲಿ ಚೆನ್ನಾಗ್ ಕಾಣೋ ಸೊಲ್ಯೂಷನ್ಗೂ ಜನರ ಲೈಫ್ನಲ್ಲಿ ನಿಜವಾದ ಅಳತೆ ಮಾಡಬಹುದಾದ ಬದಲಾವಣೆ ತರೋ ಸೊಲ್ಯೂಷನ್ಗೂ ವ್ಯತ್ಯಾಸ ಇದೆ. ಖಂಡಿತ ಇದೆ. ಎಫೆಕ್ಟಿವ್ನೆಸ್ ಅನ್ನೋದು ಬಹಳ ಪ್ರಾಕ್ಟಿಕಲ್ ಪ್ರಶ್ನೆಗಳನ್ನ ಕೇಳುತ್ತೆ. ನಮ್ಮ ಸೊಲ್ಯೂಷನ್ ಅದನ್ನ ಬಳಸಬೇಕಾದ ನಿಜವಾದ ಪರಿಸರದಲ್ಲಿ, ಅಂದ್ರೆ ಬಿಸಿಲು, ಧೂಳು, ತೇವಾಂಶ, ಕರೆಂಟ್ ಕಟ್ಸ್ ಇಂಥದರಲ್ಲಿ ಕೆಲಸ ಮಾಡಕ್ಕೆ ಪ್ರಾಕ್ಟಿಕಲ್ ಆಗಿದೆಯಾ? ಪ್ರಾಕ್ಟಿಕ್ಯಾಲಿಟಿ. ಇದು ಬರೀ ಲ್ಯಾಬಿನ ಕಂಟ್ರೋಲ್ಡ್ ವಾತಾವರಣದಲ್ಲಿ ಅಲ್ಲ, ಹೊರಗಿನ ಅನಿರೀಕ್ಷಿತ ಸಂದರ್ಭಗಳಲ್ಲೂ ಸ್ಥಿರವಾದ, ನಾವು ಅನ್ಕೊಂಡಿರೋ ರಿಸಲ್ಟ್ ಕೊಡುತ್ತಾ? ಕನ್ಸಿಸ್ಟೆಂಟ್ ರಿಸಲ್ಟ್ಸ್. ಸರಿ. ಕೊನೆಗೆ ಯಾರು ಇದನ್ನ ಬಳಸ್ತಾರೋ ಅವರಿಗೆ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಬಳಸೋದು ಮತ್ತೆ ಬೇಕಾದ್ರೆ ಚಿಕ್ಕಪುಟ್ಟ ಮೇಂಟೆನೆನ್ಸ್ ಮಾಡೋದು ಇದೆಲ್ಲ ಸುಲಭ ಇದೆಯಾ? ಈಸಿ ಟು ಅಡಾಪ್ಟ್ ಅಂಡ್ ಸಸ್ಟೈನ್. ಓಕೆ. ಉದಾಹರಣೆಗೆ ಒಂದು ವಾಟರ್ ಫಿಲ್ಟರ್ ಲ್ಯಾಬ್ ಟೆಸ್ಟ್ನಲ್ಲಿ 99% ಜರ್ಮ್ಸ್ ತೆಗೆಯುತ್ತೆ. ಸೂಪರ್ ಅಲ್ವಾ? ಹೌದು. ಆದ್ರೆ ಅದಕ್ಕೆ ಕಂಟಿನ್ಯೂಸ್ ಕರೆಂಟ್ ಬೇಕು. ಅದನ್ನ ಬಳಸಬೇಕಾದ ಹಳ್ಳಿಯಲ್ಲಿ ದಿನಾ 4-5 ಗಂಟೆ ಕರೆಂಟ್ ಇರಲ್ಲ. ಆಗ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ? ಆಗ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ. ಟೆಕ್ನಾಲಜಿ ವರ್ಕ್ ಆದ್ರೂ ಎಫೆಕ್ಟಿವ್ನೆಸ್ ಅಲ್ಲಿ ಫೇಲ್ ಆಗುತ್ತೆ. ಹಾಗಾದ್ರೆ ಪರಿಣಾಮಕಾರಿ ಬದಲಾವಣೆ ತರೋಕೆ ಯಾವ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು? ಮುಖ್ಯವಾಗಿ 4 ಅಂಶಗಳನ್ನ ಗಮನಿಸಬೇಕು. 1. ಪ್ರಾಯೋಗಿಕತೆ, ಪ್ರಾಕ್ಟಿಕ್ಯಾಲಿಟಿ. ನಮ್ಮ ಪರಿಹಾರ ರಿಯಲ್ ವರ್ಲ್ಡ್ನ ಕಷ್ಟದ ಪರಿಸ್ಥಿತಿಗಳನ್ನ ತಡೆಯುತ್ತಾ? 2. ಉಪಯುಕ್ತತೆ, ಯೂಸಬಿಲಿಟಿ. ಯಾರು ಬಳಸ್ಬೇಕೋ ಅವರು ಸ್ಪೆಷಲ್ ಟ್ರೈನಿಂಗ್ ಇಲ್ದೆ ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡು ಬಳಸಬಹುದಾ? ಯೂಸರ್ ಮ್ಯಾನ್ಯುವಲ್ 100 ಪೇಜ್ ಇದ್ರೆ ಯಾರು ಓದ್ತಾರೆ? ಹೌದು, ಸಿಂಪಲ್ ಆಗಿರ್ಬೇಕು. 3. ವಿಶ್ವಾಸಾರ್ಹತೆ, ರಿಲಯಬಿಲಿಟಿ. ಇದು ಒಂದ್ಸಲ ಅಷ್ಟೇ ಅಲ್ಲ, ಮತ್ತೆ ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡುತ್ತಾ? ಓಕೆ. 4. ವಿಸ್ತರಣೀಯತೆ, ಸ್ಕೇಲಬಿಲಿಟಿ. ಈ ಸೊಲ್ಯೂಷನ್ ಬರೀ 10 ಜನರಿಗೆ ಅಲ್ಲ, 1,000 ಅಥವಾ 10,000 ಜನರಿಗೆ ವಿಸ್ತರಿಸಿದಾಗ್ಲೂ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತಾ ಅಥವಾ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತಾ? ಸ್ಕೇಲಬಿಲಿಟಿ ಕೂಡ ಮುಖ್ಯ. ATL ಲೆವೆಲ್ನಲ್ಲಿ ಎಫೆಕ್ಟಿವ್ನೆಸ್ ಗ್ಯಾಪ್ಸ್ ಹೇಗಿರುತ್ತೆ ಅಂತ ಕೆಲವು ಉದಾಹರಣೆ ನೋಡೋಣ. ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್. ಸ್ಕೂಲ್ ಲ್ಯಾಬ್ನ ಗಿಡಕ್ಕೆ ನೀರು ಹಾಕೋ ಡೆಮೋದಲ್ಲಿ ನೀರು ಸೇವ್ ಮಾಡುತ್ತೆ. ಆದರೆ ನಿಜವಾದ ಹೊಲದಲ್ಲಿ ಹಾಕಿದಾಗ ಸೆನ್ಸಾರ್ ಮಣ್ಣಲ್ಲಿ ಮುಚ್ಚೋಗಬಹುದು, ಅಥವಾ ಅದನ್ನ ಮೇಂಟೈನ್ ಮಾಡೋಕೆ ರೈತರಿಗೆ ಟೆಕ್ನಿಕಲ್ ಸಪೋರ್ಟ್ ಇಲ್ದಿರಬಹುದು. ಹೌದು. ವೇಸ್ಟ್ ಸಾರ್ಟಿಂಗ್ ಬಿನ್. ಲ್ಯಾಬ್ನಲ್ಲಿ ಪ್ಲಾಸ್ಟಿಕ್, ಪೇಪರ್ ಎಲ್ಲ ಸಾರ್ಟ್ ಮಾಡುತ್ತೆ. ಆದರೆ ಸ್ಕೂಲ್ ಹೊರಗಡೆ ಇಟ್ಟಾಗ ಧೂಳು, ಮಳೆ, ಬಿಸಿಲಿಂದ ಸೆನ್ಸರ್ ಹಾಳಾಗ್ಬೋದು. ಓಕೆ. ಲರ್ನಿಂಗ್ ಆ್ಯಪ್ನಲ್ಲಿ ಕ್ವಿಜ್ ಎಲ್ಲ ಚೆನ್ನಾಗಿದೆ, ಆದರೆ ಫೋನ್ ಬ್ಯಾಟ್ರಿ ಬೇಗ ಖಾಲಿ ಮಾಡುತ್ತೆ. ಸ್ಟೂಡೆಂಟ್ಸ್ ಕೆಲವು ದಿನ ಆದ್ಮೇಲೆ ಅದನ್ನು ಯೂಸ್ ಮಾಡೋದೇ ನಿಲ್ಲಿಸ್ಬೋದು. ಇದು ಕೂಡ ಪ್ರಾಕ್ಟಿಕಲ್ ಸಮಸ್ಯೆ. ಈ ಉದಾಹರಣೆಗಳು ಫೇಲ್ಯೂರ್ಸ್ ಅಲ್ಲ, ಅವು ಲೆಸನ್ಸ್. ಎಫೆಕ್ಟಿವ್ನೆಸ್ ಅಂದ್ರೆ ಬರೀ ಕ್ರಿಯೇಟಿವಿಟಿ ಅಲ್ಲ, ಅದು ಎಂಡ್ಯೂರೆನ್ಸ್ ಅಂದ್ರೆ ತಾಳಿಕೆ, ಸ್ಥಿರತೆ, ರಿಯಲ್ ವರ್ಲ್ಡ್ ಚಾಲೆಂಜ್ ಫೇಸ್ ಮಾಡೋ ಕೆಪಾಸಿಟಿ ಬಗ್ಗೆ. ಹಾಗಾದ್ರೆ ನಮ್ಮ ಸೊಲ್ಯೂಷನ್ಸ್ನ ಹೆಚ್ಚು ಎಫೆಕ್ಟಿವ್ ಮಾಡೋದು ಹೇಗೆ? ಕೆಲವು ದಾರಿಗಳಿವೆ. ಫೀಲ್ಡ್ ಟೆಸ್ಟಿಂಗ್ ಬೇಗ ಮಾಡಿ ಮತ್ತೆ ಮಾಡಿ. ನಿಮ್ಮ ಐಡಿಯಾ ರೆಡಿ ಆದ ತಕ್ಷಣ ಬರೀ ಲ್ಯಾಬ್ನಲ್ಲಿ ಅಲ್ಲ, ಅದನ್ನ ಎಲ್ಲಿ ಬಳಸ್ಬೇಕೋ ಆ ರಿಯಲ್ ಕಮ್ಯುನಿಟಿಯಲ್ಲಿ ರಿಯಲ್ ಯೂಸರ್ಸ್ ಜೊತೆ ಟೆಸ್ಟ್ ಮಾಡಿ. ಅವರ ಫೀಡ್ಬ್ಯಾಕ್ ಬಹಳ ಮುಖ್ಯ. ಸರಳವಾಗಿಡಿ. ಕಾಂಪ್ಲೆಕ್ಸ್ ಟೆಕ್ನಾಲಜಿ ನೋಡೋಕೆ ಚೆನ್ನಾಗಿರಬಹುದು, ಆದ್ರೆ ಲಾಂಗ್ ಟರ್ಮ್ ಬಾಳಿಕೆ ಬರೋ, ಈಸಿಯಾಗಿ ಯೂಸ್ ಮಾಡೋ ಸಿಂಪಲ್ ಸೊಲ್ಯೂಷನ್ಸ್ ಹೆಚ್ಚಾಗಿ ಗೆಲ್ಲುತ್ತೆ. ಕರೆಕ್ಟ್. ಫೀಡ್ಬ್ಯಾಕ್ ಜೊತೆ ಇಂಪ್ರೂವ್ ಮಾಡಿ. ಇಟರೇಟ್ ಮಾಡಿ. ಫಸ್ಟ್ ಅಟೆಂಪ್ಟ್ನಲ್ಲಿ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗೋದು ರೇರ್. ಯೂಸರ್ ಫೀಡ್ಬ್ಯಾಕ್ ತಗೊಂಡು ನಿಮ್ಮ ಡಿಸೈನ್ನ ಮತ್ತೆ ಇಂಪ್ರೂವ್ ಮಾಡ್ತಾ ಹೋಗಿ. ಇಟರೇಷನ್ ಇಸ್ ಕೀ. ಮೇಂಟೆನೆನ್ಸ್ ಬಗ್ಗೆ ಯೋಚಿಸಿ. ನೀವು ಪ್ರಾಜೆಕ್ಟ್ ಮುಗಿಸಿ ಹೋದ್ಮೇಲೆ ಅದನ್ನ ಯಾರು ನೋಡ್ಕೋತಾರೆ, ಅದರ ಮೇಂಟೆನೆನ್ಸಿಗೆ ಏನು ವ್ಯವಸ್ಥೆ ಇದೆ, ಇದನ್ನ ಮೊದಲೇ ಯೋಚಿಸ್ಬೇಕು. ಹೌದು, ಸಸ್ಟೈನಬಿಲಿಟಿ ಬಹಳ ಮುಖ್ಯ. ವಿದ್ಯಾರ್ಥಿಗಳಿಗಾಗಿ ಇಲ್ಲಿದೆ ಎಫೆಕ್ಟಿವ್ನೆಸ್ ಚೆಕ್ ಲಿಸ್ಟ್. ಓಕೆ. ನನ್ನ ಸೊಲ್ಯೂಷನ್ ಸ್ಕೂಲ್ ಲ್ಯಾಬ್ನ ಹೊರಗಿನ ಕಷ್ಟದ ಪರಿಸ್ಥಿತಿಯಲ್ಲೂ ಬಾಳಿಕೆ ಬರುತ್ತಾ? ಓಕೆ. ನನ್ನ ಟಾರ್ಗೆಟ್ ಯೂಸರ್ಸ್ ಇದನ್ನ ಈಸಿಯಾಗಿ ಅಡಾಪ್ಟ್ ಮಾಡ್ಕೋಬೋದಾ? ಕನ್ಫ್ಯೂಷನ್ ಇಲ್ವಾ? ಇದು ನಾವು ಐಡೆಂಟಿಫೈ ಮಾಡಿದ ಒರಿಜಿನಲ್ ಪ್ರಾಬ್ಲಮ್ನ ನಿಜವಾಗ್ಲೂ ಸಾಲ್ವ್ ಮಾಡುತ್ತಾ, ಅಥವಾ ಬರೀ ಅದರ ಒಂದು ಚಿಕ್ಕ ಭಾಗನ ಮಾತ್ರನಾ? ಸರಿ. ಲಾಂಗ್ ಟರ್ಮಲ್ಲಿ ಇದು ಹೇಗೆ ಕೆಲಸ ಮಾಡ್ತಾ ಇರುತ್ತೆ, ಇದರ ಮೇಂಟೆನೆನ್ಸೇ ಹೇಗೆ ಅಂತ ನಾನು ಪ್ಲಾನ್ ಮಾಡಿದ್ದೀನ? ಈ ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಇಲ್ಲೊಂದು ನಿಜವಾದ ಕಥೆ ಇದೆ. ಒಂದು ATL ಕಾಂಪಿಟೇಷನ್ನಲ್ಲಿ ಸ್ಟೂಡೆಂಟ್ಸ್ ಟೀಮ್ ಒಂದು ಲೋ ಕಾಸ್ಟ್ ಏರ್ ಪ್ಯೂರಿಫೈಯರ್ ಮಾಡಿತ್ತು. ಕಾರ್ಡ್ಬೋರ್ಡ್ ಬಾಕ್ಸ್, ಫ್ಯಾನ್, HEP ಫಿಲ್ಟರ್ ಬಳಸಿ. ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಸೂಪರ್ ಆಗಿ ವರ್ಕ್ ಆಯಿತು. ಆದ್ರೆ ಅದನ್ನ ನಿಜವಾದ ಕ್ರೌಡೆಡ್ ಕ್ಲಾಸ್ ರೂಮ್ನಲ್ಲಿಟ್ಟಾಗ 3 ದಿನಕ್ಕೆ ಫಿಲ್ಟರ್ ಧೂಳಿಂದ ಪೂರ್ತಿ ಬ್ಲಾಕ್ ಆಗೋಯ್ತು. ಅಯ್ಯೋ. ಆದ್ರೆ ಟೀಮ್ ಸುಮ್ನೆ ಕೂರ್ಲಿಲ್ಲ. ತಕ್ಷಣ ಯೋಚಿಸಿ HEP ಫಿಲ್ಟರ್ ಮೇಲೆ ಈಸಿಯಾಗಿ ತೆಗೆದು ವಾಶ್ ಮಾಡ್ಬೋದಾದ ಒಂದು ಸಿಂಪಲ್ ಮೆಶ್ ಫಿಲ್ಟರ್ ಹಾಕಿದ್ರು. ಈ ಚಿಕ್ಕ ಚೇಂಜ್ ಆ ಸೊಲ್ಯೂಷನ್ನ ಹೆಚ್ಚು ಪ್ರಾಕ್ಟಿಕಲ್, ರಿಲಯಬಲ್, ಕೊನೆಗೆ ಹೆಚ್ಚು ಎಫೆಕ್ಟಿವ್ ಮಾಡ್ತು. ಗ್ರೇಟ್ ಎಕ್ಸಾಂಪಲ್. ಈಗ ನಿಮಗಾಗಿ ಇನ್ನೊಂದು ಚಿಂತನೆಯ ಸವಾಲು.
ನೀವು ಕೆಲಸ ಮಾಡಿದ ಅಥವಾ ನೋಡಿದ ಒಂದು ಪ್ರಾಜೆಕ್ಟ್ ನೆನಪು ಮಾಡ್ಕೊಳ್ಳಿ. ಅದು ರಿಯಲ್ ಎನ್ವೈರನ್ಮೆಂಟ್ನಲ್ಲಿ ಎಷ್ಟು ಪ್ರಾಕ್ಟಿಕಲ್ ಆಗಿತ್ತು, ಯೂಸರ್ಸ್ಗೆ ಈಸಿ ಆಗಿತ್ತಾ, ಕನ್ಸಿಸ್ಟೆಂಟ್ ರಿಸಲ್ಟ್ ಕೊಡ್ತಿತ್ತಾ, ಅದನ್ನ ಹೆಚ್ಚು ಎಫೆಕ್ಟಿವ್ ಮಾಡೋಕೆ ಏನ್ ಚೇಂಜಸ್ ಮಾಡ್ಬೋದು. ಯೋಚಿಸಬೇಕು. ನೆನ್ಪಿಡಿ, ಎಫೆಕ್ಟಿವ್ನೆಸ್ ಅನ್ನೋದು ನಮ್ಮ ಒಳ್ಳೆ ಐಡಿಯಾಗಳು ಮತ್ತೆ ಅದರಿಂದ ಬರೋ ರಿಯಲ್ ಇಂಪ್ಯಾಕ್ಟ್ ನಡುವಿನ ಸೇತುವೆ. ಆ ಬ್ರಿಡ್ಜ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಉದ್ದೇಶದ ಇನ್ಕ್ಲೂಸಿವ್ ಸೊಲ್ಯೂಷನ್ ಆದ್ರೂ ಗುರಿ ಮುಟ್ಟೋಕೆ ಆಗಲ್ಲ. ಸರಿ, ನಾವು ಇನ್ಕ್ಲೂಸಿವಿಟಿ ಮತ್ತೆ ಎಫೆಕ್ಟಿವ್ನೆಸ್ ಪ್ರಿನ್ಸಿಪಲ್ಸ್ ನೋಡಿದ್ವಿ. ಈಗ ನಾವು ಮೊದಲು ನೈತಿಕತೆ ಬಗ್ಗೆ ಮಾತಾಡುವಾಗ ಬಳಸಿದ ಕೆಲವು ರಿಯಲ್ ಮತ್ತೆ ಎಟಿಎಲ್ ಎಕ್ಸಾಂಪಲ್ಸ್ ತಗೊಂಡು ಅವನ್ನ ಇನ್ಕ್ಲೂಸಿವಿಟಿ, ಎಫೆಕ್ಟಿವ್ನೆಸ್ ದೃಷ್ಟಿಯಿಂದ ನೋಡೋಣವೇ? ಖಂಡಿತ, ಅದು ವಿಷಯವನ್ನ ಇನ್ನೂ ಕ್ಲಿಯರ್ ಮಾಡುತ್ತೆ. ಕೇಸ್ ಸ್ಟಡಿ 1, ಸ್ಮಾರ್ಟ್ ಡಸ್ಟ್ಬಿನ್, ಎಟಿಎಲ್. ನೆನ್ಪಿದೆ ಅಲ್ಲ? ಹತ್ರ ಬಂದ್ರೆ ತಾನೇ ಓಪನ್ ಆಗೋ ಡಸ್ಟ್ಬಿನ್. ಒಳಗೊಳ್ಳುವಿಕೆ, ಸ್ಕೂಲ್ನ ಕ್ಲೀನ್ ಕಾರಿಡಾರ್ನಲ್ಲಿ ಓಕೆ, ಆದ್ರೆ ಧೂಳು, ಕಸ ಜಾಸ್ತಿ ಇರೋ ಮಾರ್ಕೆಟ್ ಅಥವಾ ಹಳ್ಳಿಯಲ್ಲಿ ಸೆನ್ಸರ್ ಸರಿ ವರ್ಕ್ ಆಗ್ಲಿಲ್ಲ. ಮತ್ತೆ ಕರೆಂಟ್ ಬೇಕಿದ್ರಿಂದ ಕರೆಂಟ್ ಸರಿ ಇಲ್ದ ಕಡೆ ಯೂಸ್ಲೆಸ್ ಆಯ್ತು. ಅಂದ್ರೆ ರಿಯಲ್ ವರ್ಲ್ಡ್ ಯೂಸರ್ಸ್ನ ಹೊರಗಿಟ್ಟು. ಹೌದು. ಪರಿಣಾಮಕಾರಿತ್ವ. ಹೌದು, ಮುಚ್ಚಳ ತಾನೇ ಓಪನ್ ಆಯ್ತು. ಆದ್ರೆ ಇದು ವೇಸ್ಟ್ ಮ್ಯಾನೇಜ್ಮೆಂಟ್ನ ದೊಡ್ಡ ಪ್ರಾಬ್ಲಮ್. ಸಾರ್ಟಿಂಗ್, ಡಿಸ್ಪೋಸಲ್ ಏನಾದ್ರೂ ಸರಿ ಮಾಡ್ತಾ? ಇಲ್ಲ. ಡೆಮೋಗೆ ಕೂಲ್ ಆಗಿತ್ತು, ಆದ್ರೆ ಸಿಸ್ಟಮ್ ಲೆವೆಲ್ನಲ್ಲಿ ಅಷ್ಟು ಇಫೆಕ್ಟಿವ್ ಇರ್ಲಿಲ್ಲ. ಕರೆಕ್ಟ್. ಪಾಠ: ಟೆಕ್ನಾಲಜಿ ವರ್ಕ್ ಆಗತ್ತೆ ಅಂತ ತೋರ್ಸಿದ್ರೆ ಸಾಲ್ದು, ಅದು ಯಾರಿಗೆ ತಲುಪ್ತಿದೆ, ಇನ್ಕ್ಲೂಸಿವಿಟಿ, ಮತ್ತೆ ನಿಜವಾದ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ಯಾ, ಎಫೆಕ್ಟಿವ್ನೆಸ್ ಅಂತ ಕೇಳೋದು ಮುಖ್ಯ. ಕೇಸ್ ಸ್ಟಡಿ 2, ಐಒಟಿ ಕೃಷಿ ಪ್ರಾಜೆಕ್ಟ್, ಎಟಿಎಲ್. ಮಣ್ಣಿನ ತೇವಾಂಶ ಅಳೆದು ರೈತರಿಗೆ ನೀರ್ ಹಾಕೋಕೆ ಹೆಲ್ಪ್ ಮಾಡೋ ಐಒಟಿ ಪ್ರಾಜೆಕ್ಟ್. ಒಳಗೊಳ್ಳುವಿಕೆ, ಸೆನ್ಸರ್, ಡಿವೈಸ್ ಎಲ್ಲ ಸೇರಿ ಸುಮಾರು 5,000 ರೂಪಾಯಿ ಖರ್ಚು. ದೊಡ್ಡ ಜಮೀನಿಯರೋರಿಗೆ ಓಕೆ, ಆದರೆ ಯಾರಿಗೆ ಇದರ ಅಗತ್ಯ ಹೆಚ್ಚಿದೆಯೋ ಆ ಸಣ್ಣ ಬಡ ರೈತರಿಗೆ ಇದು ಅಫೋರ್ಡಬಲ್ ಇರಲಿಲ್ಲ. ಇದು ಇನ್ಕ್ಲೂಸಿವಿಟಿಯಲ್ಲಿ ದೊಡ್ಡ ಗ್ಯಾಪ್ ಕ್ರಿಯೇಟ್ ಮಾಡ್ತು. ಹೌದು. ಪರಿಣಾಮಕಾರಿತ್ವ, ಇದನ್ನ ಸರಿ ಯೂಸ್ ಮಾಡಿದ್ರೆ ಸುಮಾರು 30% ನೀರು ಸೇವ್ ಆಗುತ್ತೆ ಅಂತ ಅಂದಾಜಿತ್ತು. ಸೊ ಟೆಕ್ನಿಕಲಿ ಇದು ಎಫೆಕ್ಟಿವ್ ಆಗಿತ್ತು. ಪಾಠ ನೋಡಿ, ಒಂದು ಪ್ರಾಜೆಕ್ಟ್ ಟೆಕ್ನಿಕಲಿ ಎಫೆಕ್ಟಿವ್ ಆಗಿದ್ರೂ ಅದು ಇನ್ಕ್ಲೂಸಿವಿಟಿಯಲ್ಲಿ ಕೆಲವೊಮ್ಮೆ ಎಥಿಕ್ಸ್ನಲ್ಲೂ ಫೇಲ್ ಆಗಬಹುದು. ರಿಯಲ್ ಸಕ್ಸಸ್ಗೆ ಈ 3 ಎಥಿಕ್ಸ್, ಇನ್ಕ್ಲೂಸಿವಿಟಿ, ಎಫೆಕ್ಟಿವ್ನೆಸ್ ಒಟ್ಟಿಗೆ ಹೋಗಬೇಕು. ಕೇಸ್ ಸ್ಟಡಿ 3, ಎಐ ಅಟೆಂಡೆನ್ಸ್ ಡಿವೈಸ್, ಎಟಿಎಲ್. ಫೇಸ್ ರೆಕಗ್ನಿಷನ್ ಯೂಸ್ ಮಾಡಿ ಅಟೆಂಡೆನ್ಸ್ ತಗೊಳ್ಳೋ ಸಿಸ್ಟಮ್. ಇದಕ್ಕೆ ಒಳ್ಳೆ ಕ್ಯಾಮೆರಾ, ಸ್ಟೇಬಲ್ ಇಂಟರ್ನೆಟ್ ಬೇಕಿತ್ತು. ಇದು ಬಹಳ ಹಳ್ಳಿ ಸ್ಕೂಲ್ಗಳಿಗೆ ಚಾಲೆಂಜ್. ಮತ್ತೆ ಅವಳಿ ಮಕ್ಕಳನ್ನ ಗುರುತಿಸೋದ್ರಲ್ಲಿ ಅಥವಾ ಮುಖದ ಮೇಲೆ ಗಾಯ ಆದಾಗ ಎರರ್ಸ್ ಬರ್ತಿತ್ತು. ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ಇದರಿಂದ ಹೊರಗೆ ಉಳಿಯೋ ಸಾಧ್ಯತೆ ಇತ್ತು. ಡೇಟಾ ಬಯಾಸ್ ಇರ್ಬೋದು. ಹೌದು. ಪರಿಣಾಮಕಾರಿತ್ವ, ಇದು ಸರಿ ವರ್ಕ್ ಆದ ಕಡೆ ಟೀಚರ್ಸ್ ದಿನದ 10 ನಿಮಿಷ ಟೈಮ್ ಸೇವ್ ಮಾಡ್ತು. ಇದು ಖಂಡಿತ ಇಫೆಕ್ಟಿವ್. ಆದ್ರೆ ಇಂಟರ್ನೆಟ್ ಇಲ್ಲ, ಕರೆಂಟ್ ಇಲ್ಲ ಅಂದ್ರೆ ಇದು ಯೂಸ್ಲೆಸ್ ಆಗ್ತಿತ್ತು. ಸರಿ. ಪಾಠ: ಟೆಕ್ನಾಲಜಿ ಪವರ್ಫುಲ್, ಆದ್ರೆ ಅದನ್ನ ಡಿಸೈನ್ ಮಾಡುವಾಗ್ಲೇ ಲೋ ರಿಸೋರ್ಸ್ ಸನ್ನಿವೇಶಗಳನ್ನು, ಇನ್ಕ್ಲೂಸಿವಿಟಿ ಗಮನದಲ್ಲಿಟ್ಕೋಬೇಕು. ಇಲ್ಲ ಅಂದ್ರೆ ಅದರ ಎಫೆಕ್ಟಿವ್ನೆಸ್ ಲಿಮಿಟೆಡ್ ಆಗುತ್ತೆ. ಕೇಸ್ ಸ್ಟಡಿ 4, ಡಾಕ್ಟರ್ ವರ್ಗೀಸ್ ಕುರಿಯನ್ ಮತ್ತು ಶ್ವೇತಾ ಕ್ರಾಂತಿ, ಜಾಗತಿಕ, ಭಾರತದ ಹಾಲಿನ ಮನುಷ್ಯ. ಡಾಕ್ಟರ್ ಕುರಿಯನ್ ಲೀಡರ್ಶಿಪ್ನಲ್ಲಿ ನಡೆದ ಶ್ವೇತಾ ಕ್ರಾಂತಿ. ಅಮೂಲ್. ಹೌದು, ಅಮೂಲ್. ಒಳಗೊಳ್ಳುವಿಕೆ. ಈ ಕ್ರಾಂತಿಯ ಲಾಭ ಬರೀ ದೊಡ್ಡ ರೈತರಿಗೋಗ್ಲಿಲ್ಲ. ಲಕ್ಷಾಂತರ ಸಣ್ಣ ಹಳ್ಳಿ ರೈತರನ್ನ, ವಿಶೇಷವಾಗಿ ಮಹಿಳೆಯರನ್ನ ಕೋಆಪರೇಟಿವ್ಸ್ ಮೂಲಕ ಒಟ್ಟಿಗೆ ತಂದು ಆರ್ಥಿಕವಾಗಿ ಮೇಲೆತ್ತಿತು. ಇದು ಇನ್ಕ್ಲೂಸಿವಿಟಿಗೆ ಬೆಸ್ಟ್ ಎಕ್ಸಾಂಪಲ್. ಹೌದು, ಅದ್ಭುತ. ಪರಿಣಾಮಕಾರಿತ್ವ, ರಿಸಲ್ಟ್ ನೋಡಿ. ಭಾರತದ ನ್ಯೂಟ್ರಿಷನ್ ಲೆವೆಲ್ ಇಂಪ್ರೂವ್ ಆಯಿತು, ಹಳ್ಳಿ ಬಡತನ ಕಡಿಮೆ ಆಯಿತು, ಲಕ್ಷಾಂತರ ಜನರಿಗೆ ಕೆಲಸ ಸಿಕ್ತು. ಇದು ಹೈಲಿ ಎಫೆಕ್ಟಿವ್ ಚೇಂಜ್. ಪಾಠ: ಬದಲಾವಣೆ ನಿಜವಾಗ್ಲೂ ಸಕ್ಸಸ್ ಆಗೋದು ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಸೇರ್ಕೊಂಡು ಇನ್ಕ್ಲೂಸಿವಿಟಿ ಮತ್ತೆ ಮೆಷರಬಲ್ ಪಾಸಿಟಿವ್ ರಿಸಲ್ಟ್ಸ್, ಎಫೆಕ್ಟಿವ್ನೆಸ್ ಕೊಟ್ಟಾಗ ಮಾತ್ರ. ಕೇಸ್ ಸ್ಟಡಿ 5, ಎಲಾನ್ ಮಸ್ಕ್ ಮತ್ತು ಟೆಸ್ಲಾ, ಜಾಗತಿಕ. ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ಸ್ನ ಪಾಪ್ಯುಲರ್ ಮಾಡಿ ಆಟೋ ಇಂಡಸ್ಟ್ರಿಲಿ ರೆವಲ್ಯೂಷನ್ ತಂತು. ಹೌದು. ಒಳಗೊಳ್ಳುವಿಕೆ. ಶುರುನಲ್ಲಿ, ಈಗಲೂ ಕೂಡ ಟೆಸ್ಲಾ ಕಾರ್ಸ್ ತುಂಬಾ ಕಾಸ್ಟ್ಲಿ, ಹೆಚ್ಚಿನ ಮಿಡಲ್ ಕ್ಲಾಸಿಗೆ ಅಫೋರ್ಡಬಲ್ ಅಲ್ಲ. ಸೊ ಇದರ ಬೆನಿಫಿಟ್ ಹೆಚ್ಚಾಗಿ ಶ್ರೀಮಂತರಿಗೆ ಸೀಮಿತ ಆಯಿತು. ಇನ್ಕ್ಲೂಸಿವಿಟಿ ಪಾಯಿಂಟ್ನಿಂದ ಇದೊಂದು ಚಾಲೆಂಜ್. ಖಂಡಿತ. ಪರಿಣಾಮಕಾರಿತ್ವ, ಇದರಲ್ಲಿ ಡೌಟೇ ಇಲ್ಲ. ಟೆಸ್ಲಾ ಇಡೀ ಆಟೋ ಇಂಡಸ್ಟ್ರಿನೇ ಚೇಂಜ್ ಮಾಡ್ತು. ಇವಿ ಬಗ್ಗೆ ಜನರ ಮೈಂಡ್ಸೆಟ್ ಬದಲಾಯಿತು. ಗ್ಲೋಬಲಿ ಇವಿ ಅಡಾಪ್ಷನ್ ಫಾಸ್ಟ್ ಆಯ್ತು. ವೆರಿ ಎಫೆಕ್ಟಿವ್. ಪಾಠ: ಒಬ್ಬ ಚೇಂಜ್ ಮೇಕರ್ ಎಫೆಕ್ಟಿವ್ನೆಸ್ನಲ್ಲಿ ಸಕ್ಸಸ್ ಆಗಿದ್ರು, ಇನ್ಕ್ಲೂಸಿವಿಟಿ ವಿಷಯದಲ್ಲಿ ಚಾಲೆಂಜ್ ಫೇಸ್ ಮಾಡ್ತಿರ್ಬೋದು. ಎರಡು ಯಾವಾಗ್ಲೂ ಒಟ್ಟಿಗೆ ಹೋಗ್ಬೇಕು ಅಂತಿಲ್ಲ, ಆದ್ರೆ ಎರಡರ ಕಡೆಗೂ ಗಮನ ಇಡೋದು ಮುಖ್ಯ. ಕೇಸ್ ಸ್ಟಡಿ 6, ಗೂಗಲ್ ಎಐ ಬಯಾಸ್ ಟೆಕ್ ಉದ್ಯಮ.
ಕೆಲವು ವರ್ಷದ ಹಿಂದೆ ಗೂಗಲ್ನ ಕೆಲವು AI, ಸ್ಪೆಷಲಿ ಫೇಸ್ ರೆಕಗ್ನಿಷನ್, ಕಪ್ಪು ಚರ್ಮದವರ ಮೇಲೆ ಕಡಿಮೆ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂತ ದೊಡ್ಡ ಕ್ರಿಟಿಸಿಸಮ್ ಆಯಿತು. ಓ ಹೌದು, ಕೇಳಿದ್ದೆ. ಒಳಗೊಳ್ಳುವಿಕೆ. AIಗೆ ಟ್ರೈನಿಂಗ್ ಕೊಟ್ಟ ಡೇಟಾ ಸೆಟ್ನಲ್ಲಿ ಒಂದು ಜನಾಂಗ ಅಥವಾ ಸ್ಕಿನ್ ಕಲರ್ನ ರೆಪ್ರೆಸೆಂಟೇಷನ್ ಕಡಿಮೆ ಇದ್ರೆ ಆ ಟೆಕ್ನಾಲಜಿ ಆ ಗ್ರೂಪ್ಗೆ ಸರಿ ವರ್ಕ್ ಆಗಲ್ಲ. ಇದು ಕ್ಲಿಯರ್ ಆಗಿ ನಾನ್ ಇನ್ಕ್ಲೂಸಿವ್ ಡಿಸೈನ್. AI ಎಲ್ಲರಿಗೂ ಈಕ್ವಲ್ ಆಗಿ ಸರ್ವ್ ಮಾಡ್ತಿರ್ಲಿಲ್ಲ. ಪರಿಣಾಮಕಾರಿತ್ವ. ಟೆಕ್ನಿಕಲಿ AI ವರ್ಕ್ ಆಗ್ತಿತ್ತು, ಆದರೆ ಕೆಲವರಿಗೆ ಮಾತ್ರ. ಸೊಸೈಟಿಯ ಒಂದು ದೊಡ್ಡ ಭಾಗಕ್ಕೆ ಅದು ರಿಲಯಬಲ್ ಆಗಿ ವರ್ಕ್ ಆಗಲ್ಲ ಅಂದಾಗ ಪ್ರಾಕ್ಟಿಕಲಿ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ನಿಜ. ಪಾಠ. AI ಇರಲಿ, ಬೇರೆ ಯಾವುದೇ ಟೆಕ್ನಾಲಜಿ ಇರಲಿ, ಅದನ್ನ ಟ್ರೈನ್ ಮಾಡೋ, ಟೆಸ್ಟ್ ಮಾಡೋ, ಬಿಲ್ಡ್ ಮಾಡೋ ಪ್ರೋಸೆಸ್ ಮೊದಲಿಂದಲೂ ಇನ್ಕ್ಲೂಸಿವ್ ಆಗಿರಬೇಕು. ಇಲ್ಲ ಅಂದ್ರೆ ಅದು ರಿಯಲ್ ವರ್ಲ್ಡ್ ಎಫೆಕ್ಟಿವ್ನೆಸ್ನಲ್ಲಿ ಫೇಲ್ ಆಗುತ್ತೆ ಮತ್ತೆ ಇನ್ಇಕ್ವಾಲಿಟಿನ ಜಾಸ್ತಿ ಮಾಡಬಹುದು. ಈ ಎಲ್ಲಾ ಉದಾಹರಣೆಗಳು ನಮಗೆ ಬಹಳಷ್ಟು ಕಲಿಸ್ತವೆ. ನಾವು ಇಲ್ಲಿ ತನಕ ಹೆಚ್ಚಾಗಿ ATL ಲೆವೆಲ್ ಅಥವಾ ಇಂಡಿವಿಜುವಲ್ ಪ್ರಾಜೆಕ್ಟ್ ಲೆವೆಲ್ನಲ್ಲಿ ನೋಡಿದ್ವಿ. ಆದ್ರೆ ನಿಜವಾದ ಬದಲಾವಣೆ ಅಲ್ಲಿಗೆ ನಿಲ್ಲಲ್ಲ ಅಲ್ವಾ? ಖಂಡಿತ ಇಲ್ಲ. ನಮ್ಮ ಐಡಿಯಾಗಳನ್ನ ಲ್ಯಾಬ್ನಿಂದ ಹೊರಗೆ ತಂದು ಕ್ಲಾಸ್ ರೂಮ್ನಿಂದ ಸೊಸೈಟಿಗೆ ವಿಸ್ತರಿಸಿದಾಗ ದೊಡ್ಡ ಚಾಲೆಂಜ್ಗಳು ಬರುತ್ತೆ. ಸ್ಕೋಪ್ ಜಾಸ್ತಿಯಾದ ಹಾಗೆ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗತ್ತೆ. ಹೌದು, ಸ್ಕೇಲಿಂಗ್ ಅಪ್ ಮಾಡುವಾಗ ಇನ್ಕ್ಲೂಸಿವಿಟಿ ಪ್ರಶ್ನೆಗಳು ಇನ್ನೂ ಕಾಂಪ್ಲೆಕ್ಸ್ ಆಗತ್ತೆ. ಭೌಗೋಳಿಕತೆ. ಸಿಟಿ ಯೂಸರ್ಗೆ ಸಿಗೋ ಹಾಗೆ ಅಷ್ಟೇ ಈಸಿಯಾಗಿ, ಅಷ್ಟೇ ಕ್ವಾಲಿಟಿಯಲ್ಲಿ ದೂರದ ಹಳ್ಳಿ ಯೂಸರ್ಗೆ ನಮ್ಮ ಸೊಲ್ಯೂಷನ್ ತಲುಪ್ತಿದೆಯಾ? ಭಾಷೆ ಮತ್ತು ಪ್ರವೇಶ ಸಾಧ್ಯತೆ. ಸೊಲ್ಯೂಷನ್ನ ಎಲ್ಲಾ ಮುಖ್ಯ ಲೋಕಲ್ ಭಾಷೆಗಳಲ್ಲಿ ವಿವರಿಸೋಕೆ, ಬಳಸೋಕೆ ಆಗತ್ತಾ? ಬೇರೆ ಬೇರೆ ಸಾಮರ್ಥ್ಯದ ಯೂಸರ್ಸ್ಗೆ ಬೇಕಾದ ಮಾಡಿಫಿಕೇಷನ್ಸ್ ಇದೆಯಾ? ಓಕೆ. ಕೈಗೆಟುಕುವಿಕೆ. ಸ್ಕೇಲ್ ಅಪ್ ಮಾಡಿದಾಗ ಕಾಸ್ಟ್ ಕಡಿಮೆ ಆಗ್ಬೋದು, ಆದರೆ ಕೆಲವೊಮ್ಮೆ ಡಿಸ್ಟ್ರಿಬ್ಯೂಷನ್, ಮೇಂಟೆನೆನ್ಸಿಂದ ಒಟ್ಟು ಕಾಸ್ಟ್ ಜಾಸ್ತಿನೂ ಆಗ್ಬೋದು. ಸ್ಕೇಲ್ ಅಪ್ ಆದ್ಮೇಲೂ ನಮ್ಮ ಸೊಲ್ಯೂಷನ್ ಎಲ್ರಿಗೂ ಅಫೋರ್ಡಬಲ್ ಆಗಿ ಉಳಿಯುತ್ತಾ? ಹೌದು, ಇದನ್ನು ಯೋಚಿಸಬೇಕು. ಇಲ್ಲೊಂದು ಇನ್ಸ್ಪೈರಿಂಗ್ ಸ್ಟೂಡೆಂಟ್ ಎಕ್ಸಾಂಪಲ್ ಇದೆ ನೋಡಿ. ಒಂದು ಟೀಮ್ ಸೋಲಾರ್ ಪವರ್ಡ್ ಫ್ಯಾನ್ಸ್ನ ಹಳ್ಳಿ ಸ್ಕೂಲ್ಗಳಿಗೆ ಡಿಸೈನ್ ಮಾಡಿತ್ತು. ಒಂದ್ ಸ್ಕೂಲ್ನಲ್ಲಿ ಸಕ್ಸಸ್ ಆದ್ಮೇಲೆ ಅದನ್ನ ಬಹಳ ಹಳ್ಳಿಗಳಿಗೆ ಸ್ಕೇಲ್ ಅಪ್ ಮಾಡೋಕ್ ಹೋದ್ರು. ಆಗ ಗೊತ್ತಾಯಿತು, ಪ್ರತಿ ಸ್ಕೂಲಿಗೂ ಬಹಳ ಫ್ಯಾನ್ ತಗೊಳ್ಳೋಕೆ ದುಡ್ಡಿಲ್ಲ ಅಂತ. ಆಗ ಅವ್ರೇನ್ ಮಾಡಿದ್ರು? ಏನು? ಪ್ರತಿ ಸ್ಕೂಲಿಗೆ 1-2 ಕಮ್ಯುನಿಟಿ ಫ್ಯಾನ್ ಕೊಟ್ಟು ಕ್ಲಾಸಸ್ ರೊಟೇಷನ್ ಪ್ರಕಾರ ಯೂಸ್ ಮಾಡೋ ಒಂದು ಟೈಮ್ ಟೇಬಲ್ ಮಾಡಿದ್ರು. ಇದು ಸಿಂಪಲ್ ಆದರೆ ಇನ್ಕ್ಲೂಸಿವ್ ಸೊಲ್ಯೂಷನ್. ವಾವ್, ಅದು ನಿಜಕ್ಕೂ ಸ್ಮಾರ್ಟ್. ಹಾಗೆ ಸ್ಕೇಲ್ ಅಪ್ ಮಾಡುವಾಗ ಎಫೆಕ್ಟಿವ್ನೆಸ್ ಮೇಂಟೈನ್ ಮಾಡೋದು ಕೂಡ ದೊಡ್ಡ ಚಾಲೆಂಜ್. ಒಂದ್ ಸ್ಕೂಲಲ್ಲಿ ವರ್ಕ್ ಆಗಿದ್ದು 100 ಸ್ಕೂಲಲ್ಲಿ ವರ್ಕ್ ಆಗ್ಬೇಕು ಅಂತೇನಿಲ್ಲ. ಖಂಡಿತ. ಪ್ರಾಯೋಗಿಕತೆ. ಬೇರೆ ಬೇರೆ ವೆದರ್, ಎನ್ವೈರನ್ಮೆಂಟ್, ಯೂಸೇಜ್ ಪ್ಯಾಟರ್ನ್ಸ್ನಲ್ಲಿ ನಮ್ಮ ಸೊಲ್ಯೂಷನ್ ಅಷ್ಟೇ ರಿಲಯಬಲ್ ಆಗಿರುತ್ತಾ? ನಿರ್ವಹಣೆ. ಒರಿಜಿನಲ್ ಟೀಮ್ ಹೋದ್ಮೇಲೆ ಲೋಕಲಿ ಅದರ ಮೇಂಟೆನೆನ್ಸ್, ರಿಪೇರ್ ಮಾಡೋಕ್ ಆಗತ್ತಾ? ಅದಕ್ಕೆ ಬೇಕಾದ ಟ್ರೈನಿಂಗ್, ಸ್ಪೇರ್ ಪಾರ್ಟ್ಸ್ ಇದೆಯಾ? ಸಸ್ಟೈನಬಿಲಿಟಿ. ಸ್ಥಿರತೆ. ಫಸ್ಟ್ ಸ್ಕೂಲ್ನಲ್ಲಿ ಆದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ 100ನೇ ಸ್ಕೂಲ್ನಲ್ಲೂ ಆಗುತ್ತಾ ಅಥವಾ ಟೈಮ್ ಆದಾಗೆ ಎಫೆಕ್ಟ್ ಕಡಿಮೆ ಆಗುತ್ತಾ? ಉದಾಹರಣೆಗೆ, ನೀವು ATL ಲ್ಯಾಬ್ನ ಕ್ಲೀನ್ ವಾಟರಲ್ಲಿ ಚೆನ್ನಾಗಿ ವರ್ಕ್ ಆಗೋ ವಾಟರ್ ಫಿಲ್ಟರ್ ಡಿಸೈನ್ ಮಾಡಿದ್ರಿ. ಅದನ್ನ ಕೆಸರು ನೀರು ಜಾಸ್ತಿ ಇರೋ ಹಳ್ಳಿಗಳಲ್ಲೇ ಹಾಕಿದಾಗ ಅದು ಪದೇ ಪದೇ ಬ್ಲಾಕ್ ಆಗ್ಬೋದು. ಹೌದು. ಆಗ ಲೋಕಲ್ ಕಂಡೀಷನ್ಗೆ ತಕ್ಕ ಹಾಗೆ ಫಿಲ್ಟರ್ ಡಿಸೈನ್ ಚೇಂಜ್ ಮಾಡೋದು, ಇಟರೇಷನ್, ಲೋಕಲಿ ಟೆಸ್ಟ್ ಮಾಡೋದು, ಯೂಸರ್ಸ್ನಿಂದ ಕಂಟಿನ್ಯೂಸ್ ಫೀಡ್ಬ್ಯಾಕ್ ತಗೊಳ್ಳೋದು, ಇವು ಸ್ಕೇಲ್ ಅಪ್ ಆದಾಗ್ಲೂ ಎಫೆಕ್ಟಿವ್ನೆಸ್ನ ಖಚಿತಪಡಿಸುತ್ತೆ. ಕರೆಕ್ಟ್. ಲೇಖಕ ನಿತೀಶ್ ಗರ್ಗ್ ಅವರು ತಮ್ಮ ಅನುಭವದಿಂದ ಹೇಳೋದೇನಂದ್ರೆ, ಒಂದು ಪ್ರಾಜೆಕ್ಟ್ ಎಲ್ಲರನ್ನೂ ಒಳಗೊಳ್ಳದಿದ್ರೆ ಮತ್ತೆ ರಿಯಲ್ ಆಗಿ ಎಫೆಕ್ಟಿವ್ ಇಲ್ಲದಿದ್ರೆ ಅದು ಇನ್ಕಂಪ್ಲೀಟ್. ಅವರ ವಿದ್ಯುತ್ ವೇ ಪ್ರಾಜೆಕ್ಟಲ್ಲಿ ಬರೀ ಟೆಕ್ನಾಲಜಿ ವರ್ಕ್ ಮಾಡಿಸೋದು ಚಾಲೆಂಜ್ ಆಗಿರಲಿಲ್ಲ. ಬದಲಿಗೆ ರಿಯಲ್ ಕಮ್ಯುನಿಟೀಸ್ ಅದನ್ನ ಈಸಿಯಾಗಿ ಯೂಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದು ದೊಡ್ಡ ಚಾಲೆಂಜ್ ಆಗಿತ್ತು. ಹೌದು. ಹಾಗೆ ಚೇಂಜ್ ಎಟಾಸ್ ಪ್ರೋಗ್ರಾಂನಲ್ಲಿ ಬರೀ ಒಂದು ದಿನದ ಫನ್ ವರ್ಕ್ಶಾಪ್ ಮಾಡೋದಲ್ಲ, ಸ್ಟೂಡೆಂಟ್ಸ್ನಲ್ಲಿ ಚೇಂಜ್ ಮೇಕಿಂಗ್ ಮೈಂಡ್ಸೆಟ್ನ ಪರ್ಮನೆಂಟ್ ಆಗಿ ಬೆಳೆಸೋದು ಮುಖ್ಯವಾಗಿತ್ತು. ಹೌದು, ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಹಾಗಾಗಿ ನಮ್ಮ ಯಂಗ್ ಚೇಂಜ್ ಮೇಕರ್ಸ್ಗೆ, ಸ್ಟೂಡೆಂಟ್ಸ್ಗೆ ನಾವು ಹೇಳೋದಿಷ್ಟೇ: ಜವಾಬ್ದಾರಿಯಿಂದ ಡಿಸೈನ್ ಮಾಡಿ, ನಿಮ್ಮ ಐಡಿಯಾದಿಂದ ಯಾರು ಹೊರಗೆ ಉಳಿಬೋದು ಅಂತ ಮೊದಲೇ ಯೋಚಿಸಿ. ರಿಯಾಲಿಟಿಯಲ್ಲಿ ಟೆಸ್ಟ್ ಮಾಡಿ, ನಿಮ್ಮ ಸೊಲ್ಯೂಷನ್ ಲ್ಯಾಬ್ನ ಆಚೆ ರಿಯಲ್ ವರ್ಲ್ಡ್ನ ಕಷ್ಟದಲ್ಲಿ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡಿ. ಎಲ್ಲರಿಗಾಗಿ ಮಾಡಿ. ಯಾಕಂದ್ರೆ ನಿಜವಾದ ಇನೋವೇಷನ್ನ ವ್ಯಾಲ್ಯೂನ ಅಳಿಯೋದು ಅದು ಎಷ್ಟು ಸ್ಮಾರ್ಟ್ ಆಗಿದೆ ಅನ್ನೋದ್ರಿಂದ ಅಲ್ಲ, ಅದು ಎಷ್ಟು ಜನರ ಲೈಫ್ನ ಪಾಸಿಟಿವ್ ಆಗಿ ಟಚ್ ಮಾಡಿದೆ ಅನ್ನೋದ್ರಿಂದ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೆನ್ಪಿಡಿ, ಟೆಕ್ನಾಲಜಿ ನಿಮ್ಗೆ ಹಾರೋಕೆ ರೆಕ್ಕೆ ಕೊಡ್ಬೋದು, ಆದ್ರೆ ಇನ್ಕ್ಲೂಸಿವಿಟಿ ಮತ್ತೆ ಎಫೆಕ್ಟಿವ್ನೆಸ್ ಅನ್ನೋದು ನೀವು ಎಷ್ಟು ಎತ್ತರಕ್ಕೆ, ಎಷ್ಟು ದೂರಕ್ಕೆ ಹಾರಬಲ್ಲಿ, ಎಷ್ಟು ಜನರ ಬದುಕಲ್ಲಿ ಬೆಳಕು ತರಬಲ್ಲಿರಿ ಮತ್ತೆ ಎಷ್ಟು ಪರ್ಮನೆಂಟ್ ಚೇಂಜ್ ಕ್ರಿಯೇಟ್ ಮಾಡಬಲ್ಲಿರಿ ಅನ್ನೋದನ್ನ ಡಿಸೈಡ್ ಮಾಡೋ ನಿಜವಾದ ಶಕ್ತಿಗಳು. ಖಂಡಿತ. ಇಂದಿನ ಈ ಚರ್ಚೆ
ಚೇಂಜ್ ಮೇಕಿಂಗ್ ಹಾದಿಯಲ್ಲಿ ಇನ್ಕ್ಲೂಸಿವಿಟಿ ಮತ್ತೆ ಎಫೆಕ್ಟಿವ್ನೆಸ್ನ ಇಂಪಾರ್ಟೆನ್ಸ್ ಬಗ್ಗೆ ಹೊಸ ಯೋಚನೆಗಳನ್ನ ಕೊಟ್ಟಿದೆ ಅಂತ ಭಾವಿಸ್ತೀವಿ. ಇವು ಬರೀ ಟೆಕ್ಸ್ಟ್ ಬುಕ್ ವರ್ಡ್ಸ್ ಅಲ್ಲ, ಬದಲಿಗೆ ಸಕ್ಸೆಸ್ಫುಲ್, ಮೀನಿಂಗ್ಫುಲ್ ಮತ್ತೆ ಸಸ್ಟೈನಬಲ್ ಚೇಂಜ್ನ ಫೌಂಡೇಶನ್ಸ್. ಕೊನೆಗೆ ಒಂದು ಚಿಂತನೆಗೆ ಆಹಾರ. ಹೇಳಿ. ಮುಂದಿನ ಸಲ ನಿಮಗೆ ಒಂದು ಹೊಸ ಇನೋವೇಷನ್ ಐಡಿಯಾ ಬಂದಾಗ ಇದು ಎಷ್ಟು ಸ್ಮಾರ್ಟ್ ಆಗಿದೆ ಅಥವಾ ಇದು ಎಷ್ಟು ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿದೆ ಅಂತ ಕೇಳೋ ಬದಲು ಇದು ಎಷ್ಟು ಮಾನವೀಯವಾಗಿದೆ ಅಂತ ಕೇಳ್ನೋಡಿ. ಅಂದ್ರೆ ಇದು ನಿಜವಾಗ್ಲೂ ಎಲ್ಲರ ಅಗತ್ಯಗಳನ್ನ, ಎಲ್ಲರ ರಿಯಾಲಿಟಿಗಳನ್ನ ಗೌರವಿಸುತ್ತಾ ಮತ್ತೆ ರಿಯಲ್ ವರ್ಲ್ಡ್ನಲ್ಲಿ, ರಿಯಲ್ ಜನರ ಲೈಫ್ನಲ್ಲಿ ಮೀನಿಂಗ್ಫುಲ್ ಚೇಂಜ್ ತರೋಕ್ ಸಾಧ್ಯನಾ? ಈ ಒಂದು ಪ್ರಶ್ನೆ ನಾವು ಇನೋವೇಟ್ ಮಾಡೋ ರೀತಿನೇ ಬದಲಾಯಿಸೋ ಪವರ್ ಹೊಂದಿದೆ. ಇದ್ರ ಬಗ್ಗೆ ಯೋಚಿಸ್ತಾ ಇರಿ. ಖಂಡಿತ. ತುಂಬಾ ಒಳ್ಳೆಯ ಕೊನೆಯ ಮಾತು.